ರುಮೆಟಾಲಜಿ OPD ಕೂತಿದ್ದಾಗ ಹೊಸ ಪೇಷಂಟ್ ಒಬ್ರು ಬರ್ತಾರೆ. ಸಾಮಾನ್ಯವಾಗಿ ಒಂದು 10 ಜನರನ್ನ ನೋಡಿದ್ರೆ ಒಂದು 3 ಜನರಿಗೆ ಮೈಕೈ ನೋವು ಅಂತೂ ಇರುತ್ತೆ. ಮೈಕೈ ನೋವು ಅಂತ ಹೇಳಿದ್ರೆ ಏನೀಗ ಮಾಂಸಖಂಡಗಳಲ್ಲಿ ನೋವು ಅಂತ ಅನ್ಕೋಬಹುದು ನಾವು. ಸಂಧಿಗಳಲ್ಲಿ ನೋವು ಆದ್ರೆ ಮಂಡಿ ನೋವು ಕಾಲು ನೋವು ಅಂತೀವಿ. ಅದೇ ಮೈಕೈ ನೋವು ಅಂದ್ರೆ ಬಹುಶಃ ಇದು ಮಾಂಸಖಂಡಗಳಲ್ಲಿ ನೋವಾಗ್ತಿದೆ. ಈಗ ಈ ಮಾಂಸಖಂಡದಲ್ಲಿ ನೋವು ಯಾಕೆಲ್ಲ ಆಗಬಹುದು, ಇವ್ರು ನಮ್ಮ ಹತ್ರ ಯಾಕೆ ಬರಬೇಕು, ರುಮೆಟಾಲಜಿಸ್ಟ್ ಹತ್ರ ಯಾಕೆ ಬರಬೇಕು ಅಂತ ನೋಡುವ. ಈ ಮಾಂಸಖಂಡಗಳಲ್ಲಿ ನೋವು ಹಲವಾರು ಕಾರಣಗಳಿಂದ ಬರುತ್ತೆ. ಮೊದಲನೇದಾಗಿ ಈಗ ನಮ್ಗೆ ಏನೋ ಒಂದು ಅಭ್ಯಾಸ ಇರಲ್ಲ, ಏನೋ ಮೂಟೆ ಎತ್ಬಿಟ್ಟಿರ್ತೀವಿ, ಮುಂದಿನ 2-3 ದಿನ ಅಂತೂ ಸರಿಯಾಗಿ ನೋವು ಇರುತ್ತೆ. ಅಭ್ಯಾಸ ಇಲ್ಲದಿರುವಂತ ಒಂದು ಚಟುವಟಿಕೆ ಮಾಡಿದಾಗ, ಫಿಸಿಕಲ್ ಆಕ್ಟಿವಿಟಿ ಮಾಡಿದಾಗ, ದೈಹಿಕ ಚಟುವಟಿಕೆ ಮಾಡಿದಾಗ ಇದು ನೋವು ಆಗೋದು ಸಹಜ. ಯಾಕಂದ್ರೆ ಇದರಿಂದ ಸ್ವಲ್ಪ ಮಾಂಸಖಂಡಗಳಿಗೆ ಹೊಡೆತ ಬಿದ್ದಿರುತ್ತೆ, ಚೇತರಿಸ್ಕೊಳ್ತಾ ಇರುತ್ತೆ, ಆ ಟೈಮಲ್ಲಿ ನೋವು ಬರುತ್ತೆ. ಇದು ಎಲ್ಲರೂ ಅನುಭವಿಸಿರ್ತೀವಿ. ಇದು ಮೊದಲನೇ ಕಾರಣ, ಅಂದ್ರೆ ಹೆಚ್ಚಾಗಿ ಉಪಯೋಗ ಮಾಡಿದಾಗ ಅದರಿಂದ ನೋವು ಉಂಟಾಗೋದು. ಎರಡನೇ ಕಾರಣ ಬಂದು ಜ್ವರ ಬಂದಿರುತ್ತೆ. ಒಬ್ರಿಗೆ ಡೆಂಗು ಜ್ವರ ಬಂತು ಅಂತ ಇಟ್ಕೊಳ್ಳಿ. ಡೆಂಗು ಜ್ವರ ಬಂದಾಗ ಮೈಕೈ ಎಲ್ಲ ನೋವು ಇರುತ್ತೆ. ಈ ಮೈಕೈ ನೋವು 2-3 ವಾರವರೆಗೂ ಇರುತ್ತೆ. ಸೊ ಈ ತರ ಇನ್ಫೆಕ್ಷನ್ ಆದಾಗ, ಜ್ವರ, ಡೆಂಗು ಆಗ್ಲಿ, ಟೈಫಾಯ್ಡ್ ಆಗ್ಲಿ, ಈ ತರ ಜ್ವರಗಳು ಬಂದಾಗ ಅದರಿಂದ ಮೈಕೈ ನೋವು ಆಗೋದು ಸಹಜ. ಇದು ಪೋಸ್ಟ್ ಇನ್ಫೆಕ್ಷಸ್ ಮಯಾಲ್ಜಿಯಾ ಅಂತೀವಿ. ಇನ್ಫೆಕ್ಷನ್ ಇಂದ ಉಂಟಾಗುವಂತ ಮೈಕೈ ನೋವು, ಮಾಂಸಖಂಡದಲ್ಲಿ ನೋವು. ಮೂರನೇದು ಕೆಲವೊಂದು ಕೊರತೆಯಿಂದ ಆಗುತ್ತೆ. ವಿಟಮಿನ್ ಡಿ ಕೊರತೆಯಿಂದ ಆಗುತ್ತೆ. ಮುಖ್ಯವಾಗಿ ತೊಡೆಗಳಲ್ಲಿ ನೋವು, ಕೈ ರಟ್ಟೆಗಳಲ್ಲಿ ನೋವು ಆಗುತ್ತೆ ವಿಟಮಿನ್ ಡಿ ಕೊರತೆಯಿಂದ. ಆಮೇಲೆ ಥೈರಾಯ್ಡ್ ತೊಂದರೆ ಇದ್ರೆ ಆಗುತ್ತೆ. ಥೈರಾಯ್ಡ್ ಕಡಿಮೆ ಇದ್ದಾಗ ಅದು ಟ್ರೀಟ್ಮೆಂಟ್ ಸರಿಯಾಗ್ತಾ ಇಲ್ಲ ಅಂತ ಹೇಳಿದ್ರೆ ಮೈಕೈ ನೋವು ಬರುತ್ತೆ. ಆಮೇಲೆ ಕೆಲವೊಂದು ಔಷಧಿಗಳಿಂದನೂ ಆಗುತ್ತೆ. ಇವು ಯಾವ ಅಪಾಯಕಾರಿ ನೋವಲ್ಲ. ನೋವು ಇದೆ, ಸ್ವಲ್ಪ ಕಷ್ಟ ಆಗ್ತಾ ಇದೆ, ಆದ್ರೆ ಯಾವುದು ನಿಮ್ಗೆ ಜೀವಕ್ಕೋ ಅಥವಾ ಜೀವನಕ್ಕೋ ಅಪಾಯ ಉಂಟು ಮಾಡುವಂತದ್ದಲ್ಲ. ಒಂದು ಅಪಾಯಕಾರಿ ನೋವು ಇದೆ, ಅದಕ್ಕೆ ಮಯೋಸೈಟಿಸ್ ಅಂತೀವಿ. ಮಯೋಸೈಟಿಸ್ ಅಂದ್ರೆ ಮಾಂಸಖಂಡದಲ್ಲಿ ಉರಿಯೂತ. ಇದೊಂದು ಆಟೋ ಇಮ್ಯೂನ್ ಕಾಯಿಲೆ. ಈ ತರ ನೋವಿದ್ದವ್ರಿಗೆ ಯಾವ ರೀತಿ ನಾವು ಯಾವ ನೋವನ್ನ ಮಯೋಸೈಟಿಸ್ ಇಂದ ಇರಬಹುದು ಅಂತ ನಾವು ಪರಿಗಣಿಸ್ತೀವಿ ಅಂತ ನೋಡೋ. ಮುಖ್ಯವಾಗಿ ಯಾವ್ದಾದ್ರು ಮೈಕೈ ನೋವು 3-4 ವಾರ ಅಥವಾ 1 ತಿಂಗಳಕ್ಕಿಂತ ಹೆಚ್ಚಿದ್ರೆ ಆವಾಗ ನಾವು ಮಯೋಸೈಟಿಸ್ ಬಗ್ಗೆ ಯೋಚಿಸಬೇಕು. ಒಂದು. ಎರಡನೇದು, ಈ ನೋವು ಏನಿದೆ ಎರಡೂ ಕಡೆ ಇರಬೇಕು. ಅಂದ್ರೆ ಎರಡೂ ತೋಳುಗಳಲ್ಲಿ ಅಥವಾ ಎರಡೂ ಕಾಲ್ಗಳಲ್ಲಿ ಅಥವಾ ಬೆನ್ನಲ್ಲಿ ಪೂರ್ತಿ ಆ ತರ. ಒಂದೇ ಕಡೆ ಇದ್ರೆ ಆಗಲ್ಲ. ಇಲ್ಲ ನಂದು ಬಲ್ಕ್ ಕಡೆ ಭುಜ ಅಷ್ಟೇ ನೋವ್ತಿದೆ ಅಂದ್ರೆ ಇಲ್ಲ, ಇದಲ್ಲ. ಎರಡೂ ಕಡೆ ಈಕ್ವಲ್ ಆಗಿ ಇರಬೇಕು, ಸಮಾನವಾಗಿ ಇರಬೇಕು. ಆ ರೀತಿ ಇದ್ದಾಗ್ಲೂ ನಾವು ಮಯೋಸೈಟಿಸ್ ಇರಬಹುದಾ ಅಥವಾ ಬೇರೆ ಯಾವ್ದಾದ್ರು ಆಟೋ ಇಮ್ಯೂನ್ ಕಾಯಿಲೆ ಇರಬಹುದಾ ಅಂತ ಯೋಚಿಸ್ತೀವಿ. ಮೂರನೇದು, ಈ ನೋವಿನ ಜೊತೆ ಕೆಲವರಿಗೆ ಏನಾಗುತ್ತೆ, ಸ್ವಲ್ಪ ಬಲಹೀನತೆ ಆಗುತ್ತೆ. ಆಮೇಲೆ ಇನ್ನು ಕೆಲವರಿಗೆ ತುಂಬಾ ಸಿವಿಯರ್ ಆದಾಗ ನುಂಗೋದು ಕಷ್ಟ, ಅದೆಲ್ಲ ಆಗುತ್ತೆ. ಅಂದ್ರೆ ಮುಖ್ಯವಾಗಿ ಏನು, ನೋವು, ಆ ನೋವು 1 ತಿಂಗಳಕ್ಕಿಂತ ಜಾಸ್ತಿ ಇರಬೇಕು. ಆ ನೋವು ಎರಡೂ ಭಾಗದಲ್ಲಿ, ಎರಡೂ ಬದಿಯಲ್ಲಿ ಇರಬೇಕು ಸಮವಾಗಿ. ಆಮೇಲೆ ಅದರಿಂದ ಸ್ವಲ್ಪ ಬಲಹೀನತೆ ಯಾರು ಇರಬೇಕು. ಇದು ಯಾವುದೂ ಇಲ್ಲ ಅಂತ ಹೇಳಿದ್ರೆ ನೋವಿನ ಜೊತೆ ಬೇರೆ ಯಾವ್ದಾದ್ರು ಒಂದು ಅಂಗ ಇನ್ವಾಲ್ವ್ ಆಗಿದ್ರೆ, ಉದಾಹರಣೆಗೆ ಸಂಧಿಗಳು ಊದ್ಕೊಂಡಿದೆ ಅಥವಾ ಚರ್ಮದಲ್ಲಿ ಏನೋ ಎಲರ್ಜಿ ಬರ್ತಾ ಇದೆ, ಈ ತರ ಇದ್ರೂ ಇದು ಮಯೋಸೈಟಿಸ್ ಇರಬಹುದು. ಇದು ಯಾವುದೂ ಇಲ್ಲ ಅಂತ ಹೇಳಿದ್ರೆ ಇನ್ನೊಂದು ಸಾಮಾನ್ಯವಾದ ಕಾಯಿಲೆ ಮೈಕೈ ನೋವಿಗೆ ಅಂತ ಹೇಳಿದ್ರೆ ಫೈಬ್ರೋಮಯಾಲ್ಜಿಯಾ ಅಂತೀವಿ. ಇವ್ರಿಗೂ ಎಲ್ಲಾ ಕಡೆ ನೋವು ಇರುತ್ತೆ, ಅದ್ರ ಜೊತೆ ಸ್ವಲ್ಪ ನಿದ್ದೆ ಕೊರತೆ ಇರುತ್ತೆ, ಆಮೇಲೆ ಸಿಕ್ಕಾಪಟ್ಟೆ ಸುಸ್ತಿರುತ್ತೆ. ಸೊ ಈ 2 ಕಾರಣಗಳು ಅವ್ರು ನೋಡಿದ್ರೆ ಇದ್ರ ಟ್ರೀಟ್ಮೆಂಟ್ ಕೂಡ ಬೇಗ ಆಗುತ್ತೆ. ಎಲ್ಲ ಮೈಕೈ ನೋವು ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋದು ಬೇಡ. ಯಾವ ಮೈಕೈ ನೋವಲ್ಲಿ ನಿಮ್ಗೆ 1 ತಿಂಗಳಕ್ಕಿಂತ ಜಾಸ್ತಿ ಇದೆಯೋ ಅಥವಾ ಎಲ್ಲಾ ಕಡೆನೂ ನೋವು ಇದೆಯೋ ಅಥವಾ ನೋವಿನ ಜೊತೆ ಸ್ವಲ್ಪ ಬಲಹೀನತೆ ಇದೆಯೋ ಅಥವಾ ನೋವಿನ ಜೊತೆ ಬೇರೆ ಯಾವ್ದಾದ್ರು ಚರ್ಮದಲ್ಲಿ ಎಲರ್ಜಿ ಅಥವಾ ಸಂಧಿಗಳಲ್ಲಿ ನೋವು ಈ ತರ ಇದೆಯೋ ಅಥವಾ ನಿದ್ದೆ ಮಾಡಕ್ ಬಿಡ್ತಿಲ್ವೋ, ಈ ತರ ಇದ್ರೆ ಅಷ್ಟೇ ಇದನ್ನ ನಾವು ತುಂಬಾ ಗಮನಿಸಿ ಹೋಗಿ ಡಾಕ್ಟರ್ಗೆ ತೋರಿಸ್ಕೊಳ್ಳೋದು ತುಂಬಾ ಒಳ್ಳೇದು.